ಪಂಚಾಯತ್ ಚಿತ್ರದುರ್ಗ, ತಾಲೂಕ್ ಪಂಚಾಯತ್ ಹೊಸದುರ್ಗ, ಕರ್ನಾಟಕ ಸರ್ಕಾರ, ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಹಾಗೂ ಕ್ಷೇತ್ರ ಸಮನ್ವಯಾಧಿಕಾರಿಗಳ ಕಚೇರಿ, ಶಾಲಾ ಶಿಕ್ಷಣ ಇಲಾಖೆ ಹೊಸದುರ್ಗ, ಸಮೂಹ ಸಂಪನ್ಮೂಲ ಕೇಂದ್ರ ಮಳಲಿ ಕ್ಲಸ್ಟರ್ ವ್ಯಾಪ್ತಿಯ ಮಕ್ಕಳಿಗಾಗಿ ಕಲಿಕಾ ಹಬ್ಬ 2024-25ನೇ ಸಾಲಿನ ಕಲಿಕಾ ಹಬ್ಬವನ್ನು ನಮ್ಮ ಶಾಲೆಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಗಂಗೋಳಿ ಶಾಲೆಯಲ್ಲಿ ಇದೇ ತಿಂಗಳು 21/2/2025ನೇ ಶುಕ್ರವಾರದಂದು ಹಮ್ಮಿಕೊಂಡಿದ್ದು ಎಲ್ಲ ನಮ್ಮ ಕ್ಲಸ್ಟರ್ ವ್ಯಾಪ್ತಿಯ ಎಲ್ಲ ಮಕ್ಕಳನ್ನು 1ರಿಂದ 5ನೇ ತರಗತಿಯ ಮಕ್ಕಳನ್ನು ನಮ್ಮ ಶಾಲೆಗೆ ಕರ್ಕೊಂಡು ಬರಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಕಾರ್ಯಕ್ರಮದ ಮೊದಲನೇ ಚಟುವಟಿಕೆ ಗಟ್ಟಿ ಓದು, ಎರಡನೆಯ ಚಟುವಟಿಕೆ ಕತೆ ಹೇಳುವುದು, ಮೂರನೇ ಚಟುವಟಿಕೆ ಕೈಬರಹ ಮತ್ತು ಕ್ಯಾಲಿಗ್ರಫಿ, ನಾಲ್ಕನೆಯ ಚಟುವಟಿಕೆ ಸಂತೋಷದಾಯಕ ಗಣಿತ, ಐದನೇ ಚಟುವಟಿಕೆ ಜ್ಞಾಪಕ ಶಕ್ತಿ, ಆರನೆಯ ಚಟುವಟಿಕೆ ರಸಪ್ರಶ್ನೆ, ಏಳನೆಯ ಚಟುವಟಿಕೆ ಪೋಷಕರು ಹಾಗೂ ಮಕ್ಕಳ ಸಹ ಸಂಬಂಧದ ವಲಯ. ಹಬ್ಬ ಹಬ್ಬ ಕಲಿಕಾ ಹಬ್ಬ, ಮಳಲಿ ಕ್ಲಸ್ಟರ್ ಕಲಿಕಾ ಹಬ್ಬ, ಬನ್ನಿ ಬನ್ನಿ ಗಂಗೋಳಿ ಶಾಲೆಗೆ, ಬನ್ನಿ ಬನ್ನಿ ಗಂಗೋಳಿ ಶಾಲೆಗೆ. ನಿಮಗೆ ಇದು ಪ್ರೀತಿಯ ಸ್ವಾಗತ. ಹೇಳ್ರಿ ಗಂತವ ಹೇಳ್ರಿ. ಪ್ರೀತಿಯ ಸ್ವಾಗತ. ಮಾಡಿರಿ. 2024-25ನೇ ಸಾಲಿನ ಮಕ್ಕಳ ಕಲಿಕಾ ಹಬ್ಬವನ್ನು ನಮ್ಮ ಶಾಲೆಯಲ್ಲಿ ಆಯೋಜಿಸಲಾಗಿದೆ. ದಿನಾಂಕ 21/2/2025 ಶುಕ್ರವಾರದಂದು ಮಳಲಿ ಕ್ಲಸ್ಟರ್ ವ್ಯಾಪ್ತಿಯ ಎಲ್ಲ ಶಾಲೆಗಳ ಹಿರಿಯ ಪ್ರಾಥಮಿಕ ಮತ್ತು ಕಿರಿಯ ಪ್ರಾಥಮಿಕ ಶಾಲೆಗಳ ಮಕ್ಕಳು ಭಾಗವಹಿಸಲಿದ್ದು, ಈ ಒಂದು ಕಲಿಕಾ ಹಬ್ಬದಲ್ಲಿ ಎಲ್ಲ ಸಹ ಶಿಕ್ಷಕರುಗಳು ಮಕ್ಕಳುಗಳು ಭಾಗವಹಿಸಿ FLN ಪರೀಕ್ಷೆಯನ್ನು ಇಲ್ಲಿ ಆಯೋಜಿಸಲಾಗಿದೆ. ಈ ಒಂದು ಸಮಾರಂಭಕ್ಕೆ ವಿದ್ಯುಕ್ತವಾಗಿ ಮಳಲಿ ಕ್ಲಸ್ಟರ್ ವ್ಯಾಪ್ತಿಯ ಎಲ್ಲ ಮುಖ್ಯ ಶಿಕ್ಷಕರನ್ನು, ಸಹ ಶಿಕ್ಷಕರನ್ನು ಮತ್ತು ಭಾಗವಹಿಸುವ ಮಕ್ಕಳನ್ನು ನಮ್ಮ ಕಂಗೊಳ್ಳಿ ಶಾಲೆಯ ಪರವಾಗಿ ಮತ್ತು ನಮ್ಮ SDMCಯ ಪರವಾಗಿ ಹೃತ್ಪೂರ್ವಕವಾಗಿ ಅವ್ರನ್ನ ಸ್ವಾಗತವನ್ನು ಬಯಸ್ತೇನೆ. ಹಾಗೂ ಕಂಗೊಳ್ಳಿ ಶಾಲೆಯ ಎಲ್ಲ SDMC ಸದಸ್ಯರನ್ನು ಮತ್ತು SDMC ಅಧ್ಯಕ್ಷರನ್ನು, ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಮತ್ತು PDO ಅವರನ್ನು ಕೂಡ ಈ ಒಂದು ಕಾರ್ಯಾಗಾರಕ್ಕೆ ಹೃತ್ಪೂರ್ವಕವಾಗಿ ಆಹ್ವಾನಿಸುತ್ತಾ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಹಾಗಾಗಿ ಮಕ್ಕಳ ಕಲಿಕಾ ಹಬ್ಬವನ್ನು ಬಹಳ ಯಶಸ್ವಿಯಾಗಿ ಆಚರಿಸೋಣ, ಹಾಗೆ ಅದನ್ನು ಹೃದಯಪೂರ್ವಕವಾಗಿ ಸ್ವಾಗತಿಸೋಣ ಅಂತ ನಾನು ನನ್ನ ವೈಯಕ್ತಿಕವಾಗಿ ಮತ್ತು ಶಾಲೆಯ ಪರವಾಗಿ ಮತ್ತೊಮ್ಮೆ ಹೃದಯಪೂರ್ವಕವಾಗಿ ಸ್ವಾಗತವನ್ನು ಕೋರುತ್ತೇನೆ. ಇಲ್ಲ ಹಾಕ್ರಿ ಮೇಡಮ್ ಅವರೇ, ಒಬ್ರು ಕಿರೀಟ ಧಾರಣೆ ಮಾಡ್ರಿ, ಅವರೇ ಹಾಕ್ಯಂಬಂದ್ರೆ ಚೆನ್ನಾಗಿರಲ್ಲ. ಫೋಟೋ ತಗೊಳಪ್ಪ, ಇಲ್ಲಿ ಬರಮ್ಮ ಸರ್. ಬೇರೆ ಹಾಕ್ರಿ, ಆ ಥರದ ಹಾಕ್ರಮ್ಮ, ಈ ಥರದ ಕೊಡ್ರಿ, ಇವನ್ ಕೊಡ್ರಿ, ಅದನ್ನು ಕೊಡ್ರಿ, ಅದು ತೆಗೀರಿ. ತಲೆ ಸೈಜ್ ನೋಡಿ ಕಿರೀಟ ಹೇಳ್ರಿ. ಸರ್ ಬರಬೇಕು, ವೇದಿಕೆ ಮೇಲೆ ಆಸೀನರಾಗಬೇಕು. ನಮ್ಮ ECO ಸರ್ ಆದಂತ ಶಶಿಧರ್ ಸರ್ ಬರಬೇಕು, ವೇದಿಕೆ ಮೇಲೆ ಆಸೀನರಾಗಬೇಕು. ನಮ್ಮ ECO ಸರ್ ಆದಂತ ಶಶಿಧರ್ ಸರ್, ಮಕ್ಕಳೆಲ್ಲ ಚಪ್ಪಾಳೆ ಮೂಲಕ ಸ್ವಾಗತಿಸಬೇಕು. ಹಾಗೇನೆ ನಮ್ಮ ಕ್ಷೇತ್ರ ಸಂಪನ್ಮೂಲ ವ್ಯಕ್ತಿಗಳಾದಂತ ರುದ್ರೇಶ್ ಸರ್ ಅವರು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತೇವೆ. ಹಾಗೇನೆ ಮತ್ತೊಬ್ರು ಸಂಪನ್ಮೂಲ ವ್ಯಕ್ತಿಗಳಾದಂತ ಸುರೇಂದ್ರ ನಾಯಕ್ ಸರ್ ಅವರು ವೇದಿಕೆ ಮೇಲೆ ಬಂದು ಆಸೀನರಾಗಬೇಕು ಅಂತ ಕೇಳ್ತೇನೆ. ನಮ್ಮ ಸಮೂಹ ಸಂಪನ್ಮೂಲ ವ್ಯಕ್ತಿಗಳಾದಂತ ಅಂಬರೀಶ್ ಸರ್ ಅವರು, ನಮ್ಮ ಶಾಲೆಯ ಮುಖ್ಯ ಶಿಕ್ಷಕರು, ಈ ಕಾರ್ಯಕ್ರಮದ ರೂವಾರಿಗಳಾದಂತ ಶ್ರೀಯುತ B ತಿಪ್ಪೇಶ್ ಸರ್ ಅವರು, ನಮ್ಮ ಸಂಘದ ಅಧ್ಯಕ್ಷರು, ನಮ್ಮ ಸಹೋದ್ಯೋಗಿಗಳಾದಂತ ಶ್ರೀಯುತ KR ಮಂಜುನಾಥ್ ಅವರು, ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ನಿರ್ದೇಶಕರು, ನಮ್ಮ ಈ ಸಂಪನ್ಮೂಲ ಮೇಡಮ್, ನಮ್ಮ ಎಲ್ಲ ಶಿಕ್ಷಕರಿಗಾದ್ರೆ ಮೇಡಮ್, ನಮ್ಮ ತೀರ್ಪುಗಾರ ಶಿಕ್ಷಕರೆಲ್ಲ ಬರಬೇಕು ಅಂತ ಕೇಳ್ತೇವೆ. ಎಲ್ಲರಿಗೂ ನಮ್ಮ ತೀರ್ಪುಗಾರ ಶಿಕ್ಷಕರು ಬರೀ ಸೋಮಣ್ಣರೇ, ವಿನಯ್, ಪ್ರಸನ್ನ ಕುಮಾರ್, ಸತೀಶ್ ಬರೀ ಸರ್, ಎಲ್ಲರೂ ಬರೀ ಸರ್.
ಎಲ್ಲರಿಗೂ ಕಿರೀಟ ಧಾರಣೆ ಒಂದು ಹಾಗೆ ಫೋಟೋ ತಗೊಳ್ಳೋದು ಸರ್ ಬೇಗ ಯಾರು ಕೂಡ ಇಳಿಸಬಾರ್ದು ಕಾರ್ಯಕ್ರಮ ಮುಗಿಯೋ ತನಕ ಸರ್ ಬರೀ ಪ್ರಸನ್ನ ಕುಮಾರ್ ಬರೀ ಸರ್ ಎಲ್ಲರೂ ಸಂಪನ್ಮೂಲ ಸೈಡಿಗೆ ಇದಾವೆ ಅಲ್ಲಿ ಒಳಗಡೆ ಇದಾವೆ ಮೇಡಮ್ ಈ ಕಡೆ ಬರ್ರಿ. ಹಲೋ ಸಂಪನ್ಮೂಲ ವ್ಯಕ್ತಿಗಳು ಎಲ್ಲ ಇಲ್ಲಿ ವೇದಿಕೆ ಮೇಲೆ ಬಂದು ಆಸೀನರಾಗಬೇಕು. ಎಲ್ಲ ಸಂಪನ್ಮೂಲ ವ್ಯಕ್ತಿಗಳು ನಮ್ಮ ಬನ್ನಿ ಬರ್ರಿ. ಈ ಕಡೆ ಬರ್ರಿಪ್ಪ. ಪುಟ್ಟು ನೀನು ಈ ಕಡೆ ಬಾ. ನಮ್ಮ ಶಾಲೆಯ ಶಿಕ್ಷಕರು ಕೂಡ ಹಾಕಬೇಕು. ಬನ್ನಿ ಸರ್. ಸರ್ ಎಲ್ಲಿರಿ ಸರ್, ನೀವೇ ಮುಖ್ಯ ಸರ್. ಈ ಕಡೆ ಹಾಕಣ್ರಿ. ಹಾಕಮ್ಮ ಈ ಕಡೆ ನೋಡ್ರಿ. ಬೇಗ ಎಲ್ಲರೂ ಒಂದು ಫೋಟೋ ತೆಗೆಸ್ಕೊಂಡು ತಮ್ಮ ತಮ್ಮ ಆಸೀನಗಳಲ್ಲಿ ಆಸೀನರಾಗೋಣ. ಮುಂದಕ್ಕೆ ಬರ್ರಿ ಮೇಡಮ್. ಆಗುತ್ತಾ ಒಂದು ಫೋಟೋ? ತಡೀರಿ. ವೇದ ಈ ಕಡೆ ನೋಡಮ್ಮ. ಹಲೋ ಎಲ್ಲ ಒಂದು ಲೈನ್ ಮಾಡಿ ಒಂದು ಫೋಟೋ ತಗೊಂಡ್ವಿ ಬೇಗ. ನಮ್ಮ ಎಲ್ಲ ಶಿಕ್ಷಕರು ನೀನು ವಿಡಿಯೋ ಮಾಡಮ್ಮ. ಫೋಟೋನ ಏನೋ ವಿಡಿಯೋ ಎರಡನ್ನೂ ಮಾಡ್ಬೇಕಾದ್ರೆ ಏಕಾಗಬೇಡಿ. ಇವಾಗ ಯಾಕಪ್ಪ ನಮ್ಮ ಪೋಷಕರಿಗೆ ಬರ್ರಿ. ಇನ್ನೊಂದು ಮೈಕಿಗೆ ಶೆಲ್ ಹಾಕಪ್ಪ. ಸರ್ ಈ ಕಡೆ ಧನ್ಯವಾದಗಳು. ಎಲ್ಲ ಫೋಟೋ ತಗೊಂಡನಪ್ಪ. ಬನ್ನಿ ಮೇಡಮ್ ಅವರೇ ಫೋಟೋ ತಗೊಳ್ತಾರೆ. ಫೋಟೋ ತಗೊಂಡು ಬೇಗ ತಮ್ಮ ಆಸೀನಗಳಲ್ಲಿ ಕೂತ್ಕೋಬೇಕು. ನಮ್ಮ ಶಿಕ್ಷಕರು ಇದ್ದಾರಲ್ಲ ಬನ್ನಿ ಮೇಡಮ್ ಬೇಗ ನಿಂತ್ಕೊಂಡು ಒಂದು ಫೋಟೋ ತಗೊಂಡು ಹೋಗ್ರಿ. ಧನ್ಯವಾದಗಳು ಸರ್ ಎಲ್ಲರಿಗೂ ಕೂಡ. ನಮ್ಮ ಎಲ್ಲ ಕಷ್ಟನ್ನ ಶಿಕ್ಷಕರು ಹಾಗೇನೆ ಶಿಕ್ಷಣವನ್ನು ಮುಖ್ಯ. ಈಗ ಒಬ್ಬ ಮಕ್ಕಳಿಗೆ ಒಬ್ಬರು ತಂದೆ ತಾಯಿಗಳು ಪೋಷಕರು ಇಲ್ಲಿ ಬರಬೇಕು ಅಂತ ಇವರು ಹೇಳಿದ್ರು ತಿಪ್ಪೇಶ್ ಸರ್. ಹಾಗೇನೆ ಒಬ್ರು ಯಾರು ಬಂದಿಲ್ಲ. ಈಗ ಒಂದು ಸರ್ಕಾರಿ ಶಾಲೆಗೆ ಆದ್ರೆ ಯಾರು ಒಂದು ಪೋಷಕರು ಸಹ ಬರಲ್ಲ. ಒಂದು ಮೀಟಿಂಗ್ ಐತಿ ಅಂತ ಹೇಳಿದ್ರು ಸಹ ಯಾರು ಬರೋದಿಲ್ಲ. ಅದೇ ಪ್ರೈವೇಟ್ ಶಾಲೆಗೆ ಮಕ್ಕಳನ್ನ ಸೇರಿಸಿದ್ರೆ ಅದೇ ಇದು ಮನೆ ಕೆಲಸನೆಲ್ಲ ಬಿಟ್ಟು ಇಷ್ಟೇ ಗಂಟೆಗೆ ಹೋಗ್ಬೇಕು ಅಂತೇಳಿ ಪೋಷಕರು ಆ ಸಭೆಗೆ ಹಾಜರಾಗಿರ್ತಾರೆ. ಆದ್ರೆ ಸರ್ಕಾರಿ ಶಾಲೆಗೆ ಯಾರು ಬರೋದಿಲ್ಲ. ಆದ್ರೆ ಯಾಕೆ ಅಂದ್ರೆ ಅದೇ ಪ್ರೈವೇಟ್ ಶಾಲೆ ಸೇರಿಸಿದೀವಿ. ಇದು ಇಲ್ಲಿ ಫೀಸ್ ಕಟ್ಟಿದ್ರಿಂದ ಒಂದು 10,000 ಕಟ್ಟಿದೀವಿ. ಅದನ್ನ ನಮ್ದು ಅಷ್ಟು ಈ ಕಥೆಯಲ್ಲಿ ಅಪಾಯ ಬಂದವನಿಗೆ ಉಪಾಯ ಸ್ವೀಕರಿಸಿ ನೀವು ಅದು ಹಾಕ್ಕೊಡು. ಅವನ್ನ ನೀವು ಕಳಿಸ್ಕೋಬೇಕು. ಮಗು ನಿಮ್ಮನ್ನ ಕೇಳಬೇಕು. ಏನೋ ಒಂದು ಐಟಮ್ ನಾನು ಇದು ಮಾಡಮ್ಮ ಅಂತ ಕೇಳಬೇಕು. ನೀವು ಅಂಡರ್ಸ್ಟ್ಯಾಂಡಿಂಗ್ ಮೇಲೆ ಈ ಆಟವನ್ನು ಆಡಬೇಕು.
ಯಾವುದೇ ಕಾರಣಕ್ಕೂ ನೀವು ದೊಡ್ಡರಿದ್ದೀರಾ, ನೀವಷ್ಟೇ ಮಾಡ್ತಿದ್ದೀರ ಅಂದರೆ ನೀವು ಜಾಸ್ತಿ ಜೋಡಿಸಿದ್ರು ಸಹಿತ ಹೇಳ್ಲಿಕ್ಕೆ ಅಂದರೆ ವಿನ್ನರು ನೀವಾಗಿರೋದಿಲ್ಲ, ಗೆದ್ದಿರೋದು ನೀವಾಗಿರೋದಿಲ್ಲ. ನಾವು ನಿಮ್ಮಷ್ಟೇ ಗುರುತಿಸಲ್ಲ, ನಿಮ್ಮ ಮದುವೆಗೂ ನಿಮ್ಮ ಬರ್ತೀವಿ, ಇಲ್ಲಿ ಬಡಿಸಿರ್ತೇವೆ, ಹುಷಾರಾಗಿ ಗ್ಯಾಪ್ ಒಂದು ಗ್ಲಾಸಿಗೆ ಸರ್ ಫಸ್ಟು ಒಂದು ಗ್ಲಾಸಿಗೆ ಒಂದು ಇಲ್ಲಿ ಮೇಲೆ ಒಂದು ಈಗ ಫಸ್ಟ್ ಒಂದೊಂದು ಗ್ಲಾಸಿಗೆ ಇಡ್ರಿ ಸರ್ ಸಪ್ರೇಟು. ಹಿಂಗೆ ಅಲ್ಲ ಇಡ್ತೀರಾ, ಆಮೇಲೆ ಒಂದು ನಾಣ್ಯ ತಗೊಳ್ತೀರಾ, ನಾಣ್ಯ ಇಡ್ತೀರಾ, ನೀವು ಬೇಕಾದರೆ ಒಂದು ಕಪ್ ಇಡ್ರಿ, ಮಗು ಬೇಕಾದರೆ ಬಡ್ಸಿಡ್ಲಿ. ಒಟ್ಟು ನೀವಷ್ಟೇ ನೀವು ಮಾಡಂಗಿಲ್ಲ, ಮಗು ಸಪ್ರೇಟ್ ಮಾಡ್ತೇನೆ, ನಾನು ಸಪ್ರೇಟ್ ಮಾಡ್ತೇನೆ ಅದು ಬೇಡ. ನೀವು ಹೆಲ್ಪ್ ತಗೊಳ್ರಿ, ಇಲ್ಲ ನೀನು ಮಾಡು ನಾನು ಮಾಡ್ತೀನಿ ಅಂತ ನೀಡು ಅಂತ ನೀವು ಕೊಡಿ, ನೀವು ಮಾಡಿ ಅದು ಮಾಡಿ, ನೀವು ಅವ್ರಿಗೆ ಕೊಡಿ, ಅವ್ರು ನಿಮ್ಗೆ ಕೊಡ್ಬೇಕು. ಈ ರೀತಿಯಾಗಿ ಗ್ಯಾಪ್ ಇರಬೇಕು, ಅದು ಬಡ್ಸು. ದೋಷ ಕೂಸಂಗಿಲ್ಲ ನೋಡ್ರಿ, ನಮಗೆ ಆಟ ಡಿಸ್ಕಸ್ ಆಗ್ತಾ ಇದೆ. ನೋಡಿ ನೋಡಿ, ಸೂಪರ್. ಒಂದು ಆಲೆ ಒಂದು ಗೊಬ್ಬರ ನೋಟ ಅದು ಬಡ್ಸು ಸ್ಟ್ರೈಟಾಗಿ ಇಡಬೇಕು ಸರ್, ಸ್ಟ್ರೈಟಾಗಿ ಇಡಬೇಕು. ಸ್ಟ್ರೈಟಾಗಿ ಇಡಿ, ಒಂದಕ್ಕೊಂದು ಅಂಟಿಸ್ಬೇಡಿ. ಹಾಂ, ವೆರಿ ಗುಡ್ ಕಣಪ್ಪ, ನಂಗೆ ಸಪೋರ್ಟಿಂಗ್ ಮಾಡ್ಕೊಂಡು ಮಾಡಿ. ಮಧ್ಯಕ್ಕೆ ಬರಬೇಕು. ವೆರಿ ಗುಡ್, ಸಾಕು. ನೆಕ್ಸ್ಟ್ ಎಲ್ಲ ಫೈನಲಾಗಿ ಹೊಂಚಿದ ಮೇಲೆ